ಬಸವೇಶ್ವರರು ಹೇಳ್ತಾರೆ, ಹುಟ್ಟಿದವನಿಗೆ ಮರಣ ಕಟ್ಟಿಟ್ಟ ಬುತ್ತಿ, ಅದಕ್ಕೆ ಯಾಕೆ ಅಂಜಬೇಕು, ಅದಕ್ಕೆ ಯಾಕೆ ಅಳುಕಬೇಕು? ದೇವರು ಬರೆದ ಬರಹವನ್ನ ಹರಿ ಬ್ರಹ್ಮಾದಿಗಳಿಂದಲೂ ಕೂಡ ಅಳಿಸಲು ಸಾಧ್ಯವಿಲ್ಲ. ಸಾವು ಬಂದರೆ ಅದು ದೇವರು ಕೊಟ್ಟ ಪ್ರಸಾದ ಅಂತ ಭಾವಿಸಬೇಕು. ಅದನ್ನ ಸ್ವಾಗತ ಮಾಡೋದು ಶರಣನ ಕರ್ತವ್ಯ. ಆ ಕಾರಣಕ್ಕೆ ನಮ್ಮ ಶರಣರು ಯಾರು ಸಾವಿಗೆ ಎದುರೋದಿಲ್ಲ. ಮರಣವನ್ನು ಮಹಾನವಮಿ ಎಂದು ಅದನ್ನ ಸ್ವೀಕಾರ ಮಾಡಿದವರು ನಮ್ಮ ಶರಣರು ಅಂತ ಹೇಳ್ತಾರೆ ಬಸವಣ್ಣನವರು. ನಾವೇನೇನೋ ಆಗ್ಬಿಡುತ್ತೆ, ಅದು ಹಾಗಾಗ್ಬಿಡುತ್ತೆ, ಅದು ಹೀಗಾಗ್ಬಿಡುತ್ತೆ ಅಂತೆಲ್ಲ ನಾವು ಯೋಚನೆ ಮಾಡೋದನ್ನು ಬಿಟ್ಟು ಧೃತಿಗೆಡದೆ ಧೈರ್ಯವಾಗಿ ಎಚ್ಚರದಿಂದ ನಮ್ಮ ಬದುಕಿನತ್ತ ನಾವು ಸಾಗ್ತಾ ಹೋಗ್ಬೇಕು. ನಮ್ಮ ಗುರಿಯತ್ತ ನಾವು ಮುನ್ನಡಿಬೇಕು. ಸಾವು ಬರುತ್ತೆ ಅಂತನೋ, ಕಷ್ಟ ಬರುತ್ತೆ ಅಂತನೋ, ಇನ್ನೇನೋ ತೊಡರುಗಳು ಬರುತ್ತೆ ಅಂತ ಹೇಳಿ ನಾವು ನಮ್ಮ ಪ್ರಯಾಣವನ್ನು ನಿಲ್ಲಿಸಬಾರ್ದು. ನಾವು ನಿರಂತರವಾಗಿ ಹೋಗಬೇಕು. ನಾಳೆ ಏನು ಬರುತ್ತೆ ಅದು ಹಿಂದೆ ಬರಲಿ, ಇಂದು ಏನು ಬರುತ್ತೆ ಅದು ಈಗಲೇ ಬರಲಿ ಅನ್ನುವ ಸ್ವೀಕಾರದ ಮನೋಭಾವ ನಮ್ಮಲ್ಲಿ ಇದ್ದರೆ ಇರುವಷ್ಟು ದಿನ ಅತ್ಯಂತ ಸಂತೋಷವಾಗಿ, ನೆಮ್ಮದಿಯಾಗಿ, ಅರ್ಥಪೂರ್ಣವಾಗಿ ಬದುಕಬಹುದು ಅನ್ನುವ ಅದ್ಭುತ ಒಂದು ವಿಚಾರವನ್ನು ಬಸವಣ್ಣನವರು ಈ ವಚನದಲ್ಲಿ ತೆರೆಕೊಟ್ಟಿದ್ದಾರೆ.